ಒಂದು ಕ್ಷಣ ಯೋಚನೆ ಮಾಡಿ. ಒಂದು ದೇಶದ ಒಂದು ಕರೆನ್ಸಿ ನಮ್ಮ ಇಡೀ ಜಗತ್ತನ್ನೇ ಆಳ್ತಾ ಇದೆ. ನಮ್ಮ ಇಡೀ ಜಗತ್ತಿನ ಆರ್ಥಿಕತೆ ಅದರ ಮೇಲೇ ನಿರ್ಭರವಾಗಿದೆ. ಯಾವುದೇ ಥರದ ವ್ಯಾಪಾರ ಆಗಿರ್ಬೋದು, ಯಾವುದೇ ದೇಶಗಳಿಗೆ ಸಾಲ ಕೊಡೋದಾಗಿರ್ಬೋದು, ಅವೆಲ್ಲವೂ ಈ ಒಂದೇ ಕರೆನ್ಸಿಯಿಂದ ನಡೆಯುತ್ತವೆ. ಸೊ ಹಾಗಾದರೆ ಆ ಕರೆನ್ಸಿ ಯಾವುದು? ಅದು ಎಷ್ಟು ಶಕ್ತಿಶಾಲಿ ಆಗಿರಬಾರ್ದು? ಅದರ ಹಿಂದೆ ಇರೋ ಆ ದೊಡ್ಡ ಶಕ್ತಿ ಯಾವುದು? ನೀವು ಆಗಲೇ ಗೆಸ್ ಮಾಡಿರ್ತೀರ. ಈ ಕರೆನ್ಸಿ ಮತ್ಯಾವುದೂ ಅಲ್ಲ, ಅದು ಅಮೇರಿಕನ್ ಡಾಲರ್. ಆ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆದರೆ ಈ ಕರೆನ್ಸಿಗೆ ಇಷ್ಟು ಶಕ್ತಿ ಯಾವ ಕಾರಣದಿಂದ ಬರುತ್ತೆ? ಇದನ್ನು ತಿಳ್ಕೊಬೇಕಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಅಮೇರಿಕನ್ ಡಾಲರ್ ಇಷ್ಟು ಶಕ್ತಿಶಾಲಿ ಆಗೋಕ್ಕೆ, ಇಡೀ ಜಗತ್ತನ್ನು ಆಳೋಕ್ಕೆ ಯಾವುದೇ ದೇಶ ಆಗಲಿ ಮೊಟ್ಟ ಮೊದಲಿಗೆ ನಮ್ಮ ಹತ್ರ ನಮ್ಮ ರಿಸರ್ವ್ ಬ್ಯಾಂಕಲ್ಲಿ ಅಮೇರಿಕನ್ ಡಾಲರ್ಸ್ ಇರಬೇಕು ಅಂತಂತೇವೆ. ಯಾಕಂತಂದರೆ ಆ ರಿಸರ್ವ್ ಕರೆನ್ಸಿಯನ್ನು ಆ ದೇಶ ಇಟ್ಕೊಂಡಿಲ್ಲ ಅಂತಂದರೆ ಜಗತ್ತಿನಲ್ಲಿ ಯಾವುದೇ ತರಹದ ವ್ಯಾಪಾರವನ್ನು ಅದು ಮಾಡೋಕ್ಕೆ ಆಗಲ್ಲ. ಹಾಗಾದರೆ ಅದಕ್ಕೆ 100 ರೂಪಾಯಿ ಬೆಲೆ ವಸ್ತು ಆಗಿರಲಿ, ಅಥವಾ 1 ಲಕ್ಷ ಆಗಿರಲಿ, ಅಥವಾ ಕೋಟಿ ರೂಪಾಯಿ ವಸ್ತು ಆಗಿರಲಿ, ಅದು ಖರೀದಿ ಮಾಡಬೇಕಂತಂದರೆ ಅದು ಅಮೇರಿಕನ್ ಡಾಲರ್ಸಲ್ಲೇ ಖರೀದಿ ಮಾಡಬೇಕು. ಹಾಗಾದರೆ ಒಂದು ಡಾಲರ್ಗೆ ಅಂದರೆ ಒಂದು ಕರೆನ್ಸಿಗೆ ಇಷ್ಟು ಶಕ್ತಿ ಬರಲಿಕ್ಕೆ ಏನು ಕಾರಣ? ಇದರ ಹಿಂದೆ ಇದ್ದ ಸನ್ನಿವೇಶಗಳು ಅಥವಾ ಕಾರಣಗಳು ಯಾವುವು? ಇದನ್ನು ಅರ್ಥ ಮಾಡ್ಕೋಬೇಕಂತಂದರೆ ನಾವು ಸ್ವಲ್ಪ ಇತಿಹಾಸದಲ್ಲಿ ಹೋಗಬೇಕಾಗತ್ತೆ. ಯೋಚನೆ ಮಾಡಿ, ಇದು 1940ರ ದಶಕ. ಈ ದಶಕ ವರ್ಲ್ಡ್ ವಾರ್ 2 ಅನ್ನು ಕಂಡಿದೆ. ಈ ವರ್ಲ್ಡ್ ವಾರ್ 2 ಆದಮೇಲೆ ಸಂಪೂರ್ಣವಾಗಿ ಎಲ್ಲ ದೊಡ್ಡ ರಾಷ್ಟ್ರಗಳು ಕುಸಿದು ಹೋಗಿವೆ. ಅದರಲ್ಲೂ ಬ್ರಿಟಿಷ್. ಯಾಕಂತಂದರೆ ಇದಕ್ಕಿಂತ ಮುಂಚೆ ಬ್ರಿಟನ್ನವರ ಸ್ಟರ್ಲಿಂಗ್ ಪೌಂಡ್ ಏನಾಗಿತ್ತು, ಅದೇ ನಮ್ಮ ವಿಶ್ವದ ಒಂದು ಕರೆನ್ಸಿ ಆಗಿತ್ತು. ಯಾವುದೇ ಥರದ ವ್ಯಾಪಾರ ಆಗಿರಲಿ ಹೆಚ್ಚಾನೆಚ್ಚು ಸ್ಟರ್ಲಿಂಗ್ ಪೌಂಡಲ್ಲೇ ಆಗ್ತಾಯಿತ್ತು, ಅಥವಾ ಚಿನ್ನದಲ್ಲೇ ಆಗ್ತಾಯಿತ್ತು. ಬಟ್ ಮೇಜರ್ಲಿ ಸ್ಟರ್ಲಿಂಗ್ ಪೌಂಡ್. ಯಾಕಂತಂದರೆ ಬ್ರಿಟಿಷ್ ಸಾಮ್ರಾಜ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ವದಿಂದ ಹಿಡಿದು ಪಶ್ಚಿಮವರೆಗೂ ಹರಡಿತ್ತು. ನಮ್ಮ ಇಡೀ ಏನು ಭೂಗೋಳ ಇದೆ ಅದು ನಮ್ಮ ಭೂಭಾಗವನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಆದರೆ ಈ ವರ್ಲ್ಡ್ ವಾರ್ 2 ಆದಮೇಲೆ ಬ್ರಿಟನ್ ಕೂಡ ಸಂಪೂರ್ಣವಾಗಿ ಕುಸಿದೋಗಿತ್ತು. ಅದರ ಆರ್ಥಿಕತೆಯು ಕೂಡ ಸಂಪೂರ್ಣವಾಗಿ ಪೆಟ್ಟನ್ನು ತಿಂದಿತ್ತು. ಇದೇ ಟೈಮಲ್ಲಿ ಭಾರತದಂಥ ರಾಷ್ಟ್ರಗಳು, ದೊಡ್ಡ ರಾಷ್ಟ್ರಗಳು ಹೊಸದಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿತ್ತು. ಅದರ ಜೊತೆಗೆ ಸಣ್ಣ ಪುಟ್ಟ ಹಲವಾರು ರಾಷ್ಟ್ರಗಳಾದ ಆಫ್ರಿಕಾ ಆಗಿರ್ಬೋದು, ನಮ್ಮ ಸೌತ್ ಈಸ್ಟ್ ಏಷ್ಯಾನಲ್ಲಿ ಹಲವಾರು ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲವ ಸ್ವಾತಂತ್ರ್ಯವನ್ನು ಆವಾಗವಾಗ ಕಂಡುಕೊಂಡಿತ್ತು. ಸೊ ಇಂಥ ಟೈಮಲ್ಲಿ ಬ್ರಿಟಿಷ್ ಪೌಂಡ್ಗೆ ಇದ್ದ ಆ ತಾಕತ್ತು, ಆ ಶಕ್ತಿ ಇರಲಿಲ್ಲ. ಇದೇ ಟೈಮನ್ನು ಬಳಸ್ಕೊಂಡು ಅಮೇರಿಕ ಏನು ಮಾಡುತ್ತೆ, ಬ್ರೆಟನ್ ವುಡ್ ಅಗ್ರಿಮೆಂಟ್ ಅಂಥೇಳಿ ಈ ಎಲ್ಲ ರಾಷ್ಟ್ರ ಜೊತೆ ಮಾಡ್ಕೊಳ್ಳುತ್ತೆ. ಈ ಅಗ್ರಿಮೆಂಟ್ ಆಗಿದ್ದು 1944ರಲ್ಲಿ. ಈ ಅಗ್ರಿಮೆಂಟ್ ಪ್ರಕಾರ ಅಮೇರಿಕ ಏನು ಹೇಳುತ್ತೆ, ನೋಡಿ ನಿಮಗೆಲ್ಲ ಯುದ್ಧ ಟೈಮಲ್ಲಿ ನಾನೇ ವೆಪನ್ಸನ್ನು ಸಪ್ಲೈ ಮಾಡಿದ್ದೀನಿ. ಸೊ ಆ ವೆಪನ್ಸ್ ಸಪ್ಲೈ ಮಾಡಬೇಕಾದ್ರೆ ನೀವೆಲ್ಲ ನನಗೆ ಪೇಮೆಂಟ್ ಅಮೇರಿಕನ್ ಡಾಲರ್ಸಲ್ಲೇ ಮಾಡಿದಿರಿ. ಹಾಗಾಗಿ ಆಲ್ರೆಡಿ ನೀವು ಸಾಕಷ್ಟು ನಮ್ಮ ಡಾಲರ್ಸ್ ಮೇಲೇ ಡಿಪೆಂಡ್ ಆಗಿದ್ದೀರಿ. ಮುಂದೆಯೂ ಕೂಡ ನೀವು ಈ ವ್ಯವಹಾರವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ಮಿಲಿಟ್ರಿ ಆಗಿರ್ಬೋದು, ಸೇನೆ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಹೀಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾನು ನಿಮಗೆ ಆ ವೆಪನ್ಸನ್ನು ಸಪ್ಲೈ ಮಾಡೋದಾಗಲಿ, ಯುದ್ಧದ ಸಮಯದಲ್ಲಿ ಶಸ್ತ್ರಗಳನ್ನು ಕೊಡೋದಾಗಲಿ ಅದರ ಜವಾಬ್ದಾರಿ ನಾನು ತೊಗೊಳ್ತೀನಿ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ಅವು ಎಲ್ಲವನ್ನು ಮಾಡಬೇಕಂತಂದರೆ ನೀವು ಎಲ್ಲ ಸೇರಿಕೊಂಡು ಏನು ವ್ಯಾಪಾರ ಮಾಡ್ತೀರಾ ಆ ವ್ಯಾಪಾರವನ್ನು ಅಮೇರಿಕನ್ ಡಾಲರ್ಸ್ ತೆಗೆದುಕೊಂಡು ವ್ಯಾಪಾರ ಮಾಡಿರಿ ಅಂಥೇಳಿ ಆ ಬ್ರಿಟನ್ ವುಡ್ ಅಗ್ರಿಮೆಂಟಲ್ಲಿ ಹೇಳ್ತದೆ. ಆಟೋಮೆಟಿಕಲಿ ಒಂದು ರಾಷ್ಟ್ರಗಳಿಗೆ ಸಂಶಯ ಏನಿರೋದು ಅಂತಂದರೆ, ಹೌದು ನಾವು ಅಮೇರಿಕನ್ ಡಾಲರ್ಸಲ್ಲಿ ಏನು ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆದರೆ ನಿಮ್ಮ ಅಮೇರಿಕನ್ ಡಾಲರ್ಗೆ ಅದರ ಹಿಂದಿನ ಶಕ್ತಿ ಏನು, ಅದರ ಬೆಲೆ ಹೇಗೆ ನಿರ್ಧಾರ ಮಾಡಬೇಕು? 1 ಪೌಂಡಿಗೆ $1 ಅನ್ಕೋಬೇಕಾ, ಅಥವಾ 1 ಪೌಂಡಿಗೆ $2 ಅನ್ಕೋಬೇಕಾ? ಇದನ್ನು ನಿರ್ಧಾರ ಮಾಡೋದು ಹೇಗೆ ಅಂತ ಬಂದಾಗ ಅವಾಗಿನ ಒಂದು ಆರ್ಥಿಕತೆ ಮೇಲೆ ಅಮೇರಿಕನ್ ಡಾಲರ್ಗೆ ಒಂದು ಬೆಲೆಯನ್ನು ನಿಗದಿಪಡಿಸ್ತಾರೆ. ಆ ಬೆಲೆ ಏನಾಗಿರುತ್ತೆ ಅಂತಂದರೆ 1 ಔನ್ಸ್ ಚಿನ್ನಕ್ಕೆ $35 ಅಂಥೇಳಿ ಅದನ್ನು ನಿಗದಿಪಡಿಸಲಾಗುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಯಾವುದೇ ಥರದ ವ್ಯಾಪಾರ ಆಗಿರ್ಬೋದು, ತಗೊಳ್ಳುವಿಕೆ ಆಗಿರ್ಬೋದು, ಏನೇ ಆಗಿದ್ರೂ ಅದು ಡಾಲರ್ಸಲ್ಲಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಆ ಡಾಲರ್ಸಲ್ಲಿ ನೀವೇನೇ ವ್ಯಾಪಾರ ಮಾಡಬೇಕು ಅಂತಂದರೆ ನಿಮ್ಮ ಕರೆನ್ಸಿಯನ್ನು ಕೊಡಬೇಕು, ಅದನ್ನು ಡಾಲರ್ಸ್ಗೆ ಕನ್ವರ್ಟ್ ಮಾಡಬೇಕು. ಡಾಲರ್ಸ್ಗೆ ಕನ್ವರ್ಟ್ ಮಾಡಿ ಆ ಡಾಲರ್ಸನ್ನು ಬಳಸ್ಕೊಂಡು ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು. ವಸ್ತುಗಳನ್ನು ಖರೀದಿ ಮಾಡ್ಕೊಂಡ ಮೇಲೆ ಯಾವ ರಾಷ್ಟ್ರ ವಸ್ತುವನ್ನು ಮಾರಿರ್ತದೋ
ಆ ಅಮೆರಿಕನ್ ಡಾಲರ್ಸ್ನ ತಗೊಂಡು ಅದನ್ನೇ ತಿರುಗಿ ಮತ್ತೆ ಅದನ್ನು ತಮ್ಮ ಕರೆನ್ಸಿ ಲೋಕಲ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿ ತಮ್ಮ ಬ್ಯಾಂಕಲ್ಲಿ ಜಮಾ ಮಾಡ್ಕೋತಾರೆ. ಸೊ ಈ ಪ್ರಾಸೆಸ್ಸಿಂದ ಅಮೆರಿಕನ್ ಡಾಲರ್ಗೆ ದಿನೇ ದಿನೇ ಬೆಲೆ ಹೆಚ್ಚಿಗೆ ಆಗ್ತಾನೆ ಹೋಯಿತು. ಯಾಕಂತಂದರೆ ಇವತ್ತು ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಇಂಥ ದೇಶಗಳು ಡಾಲರ್ಸನ್ನು ಹೆಚ್ಚೆಚ್ಚು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಕೂಡಿಟ್ಕೊಳ್ಳಿಕ್ಕೆ ಶುರು ಮಾಡೋದು. ಒಂದು ಕರೆನ್ಸಿಯನ್ನು ಹೆಚ್ಚೆಚ್ಚು ನಾವು ಸಂಗ್ರಹ ಮಾಡಿದಷ್ಟು ಅದರ ಬೆಲೆ ಕೂಡ ಮಾರ್ಕೆಟಲ್ಲಿ ಏರಿಕೆ ಆಗ್ತಾ ಹೋಗ್ತದೆ. ಎಕ್ಸಾಂಪಲ್ ಅಂತಂದರೆ ನೀವು ಹೆಚ್ಚೆಚ್ಚು ಪೆಟ್ರೋಲ್ನ ಇವತ್ತು ಸಂಗ್ರಹ ಮಾಡ್ಕೊಂಡು ಹೋಗಿ, ಆಟೋಮೆಟಿಕ್ಲಿ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅಕ್ಕಿಯನ್ನು ನೀವು ಸಂಗ್ರಹಣೆ ಮಾಡ್ತಾ ಹೋಗಿ ಮಾರ್ಕೆಟಲ್ಲಿ ಸಪ್ಲೈ ಕಡಿಮೆ ಆದಮೇಲೆ ಅಕ್ಕಿ ರೇಟ್ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಅದೇ ರೀತಿ ಅಮೆರಿಕನ್ ಡಾಲರ್ ಕೂಡ ಸಂಗ್ರಹ ಮಾಡ್ತಾ 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 ಏನಾಗುತ್ತೆ, ಅಮೆರಿಕನ್ ಡಾಲರ್ಗೆ ಶಾರ್ಟೇಜ್ ಇರೋದ್ರಿಂದ ಮಾರ್ಕೆಟಲ್ಲಿ ಅದರ ಬೆಲೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹೀಗಾಗಿನೇ ಇವತ್ತು ಒಂದು ಅಮೆರಿಕನ್ ಡಾಲರ್ಗೆ ನಾವು ಇವತ್ತು 80ರಿಂದ 90 ರೂಪಾಯಿ ಕೊಡಬೇಕಾಗಿದೆ. ಯಾಕಂದರೆ ನಮಗೆ ಡಾಲರ್ ನಾವು ಸಂಗ್ರಹ ಮಾಡಬೇಕು, ಬೇರೆ ದೇಶದ ಜೊತೆ ವ್ಯಾಪಾರ ಮಾಡಬೇಕಂತ. ಸೊ ಈ ಕಾರಣದಿಂದ ಅಮೆರಿಕನ್ ಡಾಲರ್ಗೆ ಒಂದು ವಿಶ್ವದ ಒಂದು ಮಾನ್ಯತೆ ಸಿಗ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ಸ್ನೇಹಿತರೆ. ಇದಾದಮೇಲೆ ಏನಾಗುತ್ತೆ, ಇನ್ನೊಂದು ಸ್ವಾರಸ್ಯಕಾದ ವಿಚಾರ ಏನಂತಂದರೆ 1971ರಲ್ಲಿ ರಿಚರ್ಡ್ ನಿಕ್ಸನ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವಾಗಿನ ಅವರು ಒಂದು ಮುಖ್ಯವಾದ ನಿರ್ಧಾರ ತಗೋತಾರೆ. ಇದು ಒಂದು ಮಹತ್ವದ ನಿರ್ಧಾರ. ಏನು ತಗೋತಾರೆ ಅಂತಂದರೆ, ಇನ್ಮೇಲೆ ಅಮೆರಿಕನ್ ಡಾಲರ್ ಹಿಂದ್ಗಡೆ ಏನು ನಾವು ಗೋಲ್ಡ್ ಅಟ್ಯಾಚ್ ಮಾಡಿ ಅದಕ್ಕೆ ಒಂದು ಬೆಲೆ ಅಂತ ಹೇಳಿ ನಿಗದಿಪಡಿಸ್ತಿದ್ದೀವೋ, ಇನ್ಮೇಲೆ ಆ ಗೋಲ್ಡ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಂದರೆ ಗೋಲ್ಡ್ ರೇಟ್ನ ನಾವು ಕನ್ಸಿಡರ್ ಮಾಡಿ ಅಥವಾ ಗೋಲ್ಡ್ ಲೆಕ್ಕವನ್ನು ಇಟ್ಕೊಂಡು ನಾವು ಅಮೆರಿಕನ್ ಡಾಲರ್ಗೆ ಬೆಲೆ ಕಟ್ಟೋ ಹಾಗಿಲ್ಲ. ಅದರ ಬದಲು ಅಮೆರಿಕನ್ ಡಾಲರ್ದೇ ಒಂದು ಬೆಲೆ, ಈಗ ಇಷ್ಟಾಗಲೇ ನಾವು ವ್ಯಾಪಾರ ಮಾಡಿ ಅದಕ್ಕೆ ನಿಮಗೂ ಗೊತ್ತಾಗಿದೆ ಅದರದ್ದೊಂದು ಬೆಲೆ ಇದೆ ಅಂಥೇಳಿ, ಹಾಗಾಗಿ ನಾವು ಗೋಲ್ಡ್ ಸ್ಟ್ಯಾಂಡರ್ಡನ್ನು ತೆಗಿತೀವಿ. ಆದರೆ ಬೇರೆ ದೇಶಗಳು ಒಪ್ಕೋಬೇಕಲ್ಲ, ಆ ಗೋಲ್ಡ್ ಸ್ಟ್ಯಾಂಡರ್ಡ್ನ ನಾವು ತೆಗಿತೀವಿ ಅಂತಂದರೆ ದೇಶಗಳು ಇಲ್ಲ, ನೀವು ಗೋಲ್ಡ್ ತೆಗೆದ ಮೇಲೆ ನಿಮ್ಮ ಕರೆನ್ಸಿ ಮೇಲೆ ನಾವು ಹೇಗೆ ನಂಬಿಕೆ ಇಡಬೇಕು, ಅದರ ಬೆಲೆ ನಿಗದಿಪಡಿಸೋರು ಯಾರು, ಹೀಗೆ ಕೆಲವೊಂದು ಕ್ವಶನ್ಸ್ ಬಂದಾಗ ಅವಾಗ ಅಮೆರಿಕ ಏನು ಮಾಡೋದು, ಪೆಟ್ರೋ ಡಾಲರ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಹಾಗಾದರೆ ಏನಿದು ಪೆಟ್ರೋ ಡಾಲರ್? ಪೆಟ್ರೋ ಡಾಲರ್ ಅಂತಂದರೆ ಅವಾಗೆ ಆಯಿಲ್ ಏನಿರುತ್ತೆ, ತೈಲ, ಇದು 1971ರಲ್ಲಿ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳಿಗೂ ತೈಲ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿರ್ತವೆ. ಯಾಕಂತಂದರೆ ಅವಾಗ ವೆಹಿಕಲ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಕಾರು, ಬೈಕು, ಅದ್ರ ಜೊತೆಗೆ ಪವರ್ ಜನ್ರೇಷನ್ ಕೂಡ ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಆಲ್ಮೋಸ್ಟ್ ಎಲ್ಲ ದೇಶಗಳದ್ದು ಆರ್ಥಿಕತೆ ಏನಿದೆ ಈಗ ಆಯಿಲ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಅವ್ರು ಆಯಿಲ್ ಕಂಪಲ್ಸರಿಯಾಗಿ ಇಂಪೋರ್ಟ್ ಮಾಡಿಕೊಳ್ಳೇಬೇಕಾದಂಥ ಒಂದು ವಸ್ತುವಾಗಿ ಹೊರಹೊಮ್ಮಿರುತ್ತೆ. ಸೊ ಇದೇ ಆಪರ್ಚುನಿಟಿಯನ್ನು ಇಟ್ಕೊಂಡು ಅಮೆರಿಕ ಏನು ಮಾಡುತ್ತೆ, ಸೌದಿ ಅರೇಬಿಯಾ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳುತ್ತೆ. ಅದನ್ನು ನಾವು ಪೆಟ್ರೋ ಡಾಲರ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಈ ಪೆಟ್ರೋ ಡಾಲರ್ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತಂದರೆ, ಜಗತ್ತಿನ ಯಾವುದೇ ದೇಶ ಸೌದಿ ಅರೇಬಿಯಾ ಜೊತೆ ಆಯಿಲನ್ನು ಪರ್ಚೇಸ್ ಮಾಡಿದರೆ ಸೌದಿ ಅರೇಬಿಯಾ ಆ ಆಯಿಲ್ನ ಪೇಮೆಂಟ್ಗೆ ಡಾಲರ್ನಲ್ಲೇ ಆ ಪೇಮೆಂಟ್ನ ತೊಗೋಬೇಕಾಗಿ ಆ ಅಗ್ರಿಮೆಂಟ್ನಲ್ಲಿ ಇರ್ತದೆ. ಅಂದರೆ ಸೌದಿ ಅರೇಬಿಯಾ ಹತ್ರ ಬಂದು ಯಾವುದೇ ದೇಶ ನನಗೆ ನೀನು 1 ಬ್ಯಾರಲ್ ಆಯಿಲ್ ಕೊಡು ಅಂತ ಹೇಳಿ ಬಂದರೆ ಆ 1 ಬ್ಯಾರಲ್ ಆಯಿಲ್ನ ಬೆಲೆ ಡಾಲರಲ್ಲಿಯೇ ನಿಗದಿ ಮಾಡಲಾಗುತ್ತೆ. ಆಮೇಲೆ ಸೌದಿ ಅರೇಬಿಯಾ ಅದನ್ನು ತಗೊಳ್ಳೋ ಪೇಮೆಂಟ್ ಕೂಡ ಡಾಲರ್ನಲ್ಲಿಯೇ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಹೀಗಾಗಿ ಜಗತ್ತಿಗೆ ಒಂದು ಕಂಪಲ್ಷನ್ ಬಂದ್ಬಿಡುತ್ತೆ. ಏನಂತಂತಂದರೆ, ನೀವು ಏನೇ ವ್ಯಾಪಾರ ಮಾಡಿರಿ ಅದರಲ್ಲೂ ಆಯಿಲ್ ನೀವು ಪರ್ಚೇಸ್ ಮಾಡಲೇಬೇಕು ಅಂತಂದರೆ ಆವಾಗ ನಿಮ್ಮ ಹತ್ರ ಡಾಲರ್ ಇರಲೇಬೇಕು. ಸೊ ಒಂದ್ಸಲ ಮತ್ತೆ ಏನಾಗುತ್ತೆ, ಗೋಲ್ಡ್ ಥರ ಈಗ ಆಯಿಲ್ ಈಸ್ ದ ನ್ಯೂ ಗೋಲ್ಡ್ ಅಂಥೇಳಿ ಕರೆಯೋಕ್ಕೆ ಶುರು ಮಾಡ್ತಾರೆ. ಯಾಕಂತಂದರೆ ಎಲ್ಲ ದೇಶಗಳಿಗೂ ಆಯಿಲ್ ಬೇಕು, ಆಯಿಲ್ ಖರೀದಿ ಮಾಡೋಕ್ಕೆ ನಿಮಗೆ ಡಾಲರ್ ಬೇಕು. ಹಾಗಾಗಿ ಮತ್ತೆ ನೀವು ಡಾಲರ್ ಮೇಲೇ ಡಿಪೆಂಡ್ ಆಗಿಬಿಡ್ತೀವಿ. ಒಂದು ಚಾಣಾಕ್ಷತನದಿಂದ ಒಂದು ಅಗ್ರಿಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ತಮ್ಮ ಡಾಲರ್ನ ಆಧಿಪತ್ಯವನ್ನು ಹಾಗೆ ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ಹಾಗಾದರೆ ಈ ಅಗ್ರಿಮೆಂಟಲ್ಲಿ ಮತ್ತೇನಿರುತ್ತೆ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಈ ಅಗ್ರಿಮೆಂಟಲ್ಲಿ ಅಮೆರಿಕ ಸೌದಿ ಅರೇಬಿಯಾಗೆ ಗ್ಯಾರಂಟಿ ಕೊಡುತ್ತೆ, ಇಲ್ಲ ನಾಳೆ ನಿನ್ನ ಮೇಲೆ ಯಾವುದೇ ದೇಶ ಯುದ್ಧವನ್ನು ಮಾಡೋಕ್ಕೆ ಬಂದರೆ ನಿನಗೆ ರಕ್ಷಣೆ ನಾನು ಕೊಡ್ತೀನಿ, ನಿನ್ನ ಸೆಕ್ಯೂರಿಟಿಯ ಜವಾಬ್ದಾರಿ ನನ್ನದು, ನನ್ನ ವೆಪನ್ಸನ್ನು ಕೊಡ್ತೀನಿ, ನನ್ನ ಸೇನೆಯನ್ನು ಕೂಡ ನಾನು ಕಳಿಸ್ತೀನಿ, ನಿನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದರೆ ನಿನ್ನ ಸಂಪೂರ್ಣ ರಕ್ಷಣೆ ನನ್ನ ಜವಾಬ್ದಾರಿ, ರಕ್ಷಣೆಯನ್ನು ನಮ್ಮ ಮೇಲೆ ಬಿಟ್ಟುಬಿಡಿ, ಆದರೆ ನಿಮ್ಮ ವ್ಯವಹಾರವೆಲ್ಲ ಏನು ಡಾಲರ್ಸಲ್ಲಿ ಮಾಡಿ ಅಂಥೇಳಿ ಹೇಳಿರುತ್ತೆ. ಸೊ ಈ ಕಂಡೀಷನ್ಸ್ಗಳಿಂದ ಸೌದಿ ಅರೇಬಿಯಾ ಕೂಡ, ಯಾಕಂದರೆ ಸೌದಿ ಅರೇಬಿಯಾ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಸಣ್ಣ ರಾಷ್ಟ್ರ, ಈಗ ನಾಳೆ ರಷ್ಯಾ ಬಂದು ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡಿದರೆ ಅದು ತನ್ನಷ್ಟಕ್ಕೆ ತಾನು ಕಾಪಾಡಿಕೊಳ್ಳೋಕ್ಕೆ ಆಗಲ್ಲ. ಹೀಗಾಗಿ ಅದಕ್ಕೂ ಕೂಡ ರಕ್ಷಣೆ ಬೇಕಾಗಿರುತ್ತೆ. ಅಮೆರಿಕದಂಥ ದೊಡ್ಡ ದೇಶ, ಅದು ಜಗತ್ತಿನ ದೊಡ್ಡನ ಬಂದು ನಿನಗೆ ರಕ್ಷಣೆ ಕೊಡ್ತೀನಿ ಅಂದಾಗ ಯಾರಾದರೂ ಇಲ್ಲ ಅನ್ನೋಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಸೌದಿ ಅರೇಬಿಯಾ ಕೂಡ ಒಪ್ಕೊಳ್ಳೇ ಬೇಕಾಗತ್ತೆ. ಇದಾದ ಮೇಲೆ ಎಲ್ಲ ದೇಶಗಳು ತಮ್ಮ ಕರೆನ್ಸಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ ಸಂಗ್ರಹ ಮಾಡಿಕೊಂಡು ಇಡೋಕ್ಕೆ ಶುರು ಮಾಡ್ತವೆ.
ಕೆಲವೊಂದು ಕಂಟ್ರೀಸ್ ಗೋಲ್ಡು ಸಂಗ್ರಹ ಮಾಡ್ಕೊಳ್ತಿರ್ತವೆ. ಅದರ ಜೊತೆಗೆ ಚೈನಾ, ಜಪಾನ್ ಈ ಥರ ದೊಡ್ಡ ದೊಡ್ಡ ರಾಷ್ಟ್ರ, ಡೆವಲಪಿಂಗ್ ರಾಷ್ಟ್ರ, ಅವು ಕೂಡ ಡಾಲರ್ಸನ್ನು ಕೂಡಿಟ್ಕೊಳ್ಳೋಕ್ಕೆ ಶುರು ಮಾಡ್ತವೆ. ಅಷ್ಟೇ ಅಲ್ಲದೆ ಈಗ ವಿಶ್ವಸಂಸ್ಥೆಗಳು ಏನಿರ್ತವೆ, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ಈಗ ಎಲ್ಲ ಇವೇನು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಇರ್ತವೆ, ಇವು ಯಾವುದೇ ಥರದ ವ್ಯವಹಾರ ಮಾಡಬೇಕಂದ್ರೂ ಕೂಡ ಅವು $ಅಲ್ಲಿ ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ತವೆ. ಯಾಕಂದರೆ ನ್ಯಾಚುರಲಿ ಈ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ದು US ಮತ್ತು ಯುರೋಪಿಯನ್ ರಾಷ್ಟ್ರಗಳು. ಸೊ US ಮತ್ತು ಯುರೋಪಿಯನ್ ರಾಷ್ಟ್ರಗಳು ಆಗಲೇ ಅವರು $ಅಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವು ಎಲ್ಲ ಈ ಸಂಸ್ಥೆಗಳು ಕೂಡ ತಮ್ಮ ಡಾಲರ್ಸ್ನಲ್ಲಿ ವ್ಯವಹಾರವನ್ನು ಮುಂದುವರ್ತಾರೆ. ಅದೇ ಥರ ಈಗ ಭಾರತದಂಥ ದೇಶಕ್ಕೆ ಸಾಲ ಬೇಕಾದ್ರೂ ಕೂಡ ಅವರು ಸಾಲವನ್ನು ಡಾಲರ್ಸ್ ಲೆಕ್ಕದಲ್ಲಿಯೇ ಕೊಡೋಕ್ಕೆ ಶುರು ಮಾಡಿದರು. ಇದಾದ ಮೇಲೆ $, ಎಷ್ಟು ತನ್ನ ಅಧಿಪತೆಯನ್ನು ಸ್ಥಾಪನೆ ಮಾಡ್ತದೆ ಅಂತಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. 1971ರಲ್ಲಿ ಆದ ಈ ಪೆಟ್ರೋಲ್ ಡಾಲರ್ ಅಗ್ರಿಮೆಂಟಿಂದ $, ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಆಗಿಂದನೇ ಎಲ್ಲ ಕಡೆ ಹೋದ್ರೂ $. ಕೆಲವೊಂದು ದೇಶಗಳಲ್ಲಿ ಅಂತೂ ತಮ್ಮ ಕರೆನ್ಸಿಯನ್ನೇ ಅವ್ರು ಎಕ್ಸೆಪ್ಟ್ ಮಾಡೋದಿಲ್ಲ. ವೆನೆಜುವೆಲಾ ಅಂತ ದೇಶಗಳಲ್ಲಿ ಇವತ್ತಿಗೂ ಹೋಗಿ ನೀವು ವೆನೆಜುವೆಲ್ ಕರೆನ್ಸಿಯಲ್ಲಿ ನಾವು ವ್ಯವಹಾರ ಮಾಡ್ತೀನಿ ಅಂತಂದರೆ ಅಲ್ಲಿಯೇ ಲೋಕಲ್ ಜನರೇ ವೆನೆಜುವೆಲನ್ ಕರೆನ್ಸಿಯನ್ನು ಒಪ್ಕೊಳ್ಳೋದಿಲ್ಲ. ಅದ್ರ ಬದಲು ಅವರು ನಮಗೆ ಡಾಲರ್ಸ್ ಕೊಡಿ, ಡಾಲರ್ಸಲ್ಲೇ ನಿಮ್ಮ ಜೊತೆ ನಾವು ವ್ಯವಹಾರ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಸೊ ಅಷ್ಟು ಆಧಿಪತ್ಯವನ್ನು ಈ $, ಈಗ ಕಂಡುಕೊಂಡಿದೆ. ಹಾಗಾದರೆ ಈ ಆಧಿಪತ್ಯ ಫೈನಲ್ಲ, ಈಗ $, ಏನು ಮೆರಿತಾ ಇದೆ, ಸೊ ಇದು ಕೊನೆಯವರೆಗೂ ಇದೇ ಥರ ಇರುತ್ತಾ ಅಂದರೆ ಅದು ಅಷ್ಟು ಸರಳವಾಗಿಯೂ ಕೂಡ ಇಲ್ಲ. ಯಾಕಂತಂದರೆ ಭಾರತ ಮತ್ತು ಚೈನಾ ಇಂಥ ರಾಷ್ಟ್ರಗಳು ದೊಡ್ಡದಾಗಿ ಬೆಳಿತಿವೆ. ಆಮೇಲೆ ಒಂದು ದೊಡ್ಡ ತಿರುವು ನಮಗೆ 2021ರಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಸಿಕ್ತು. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ಮೇಲೆ ರಷ್ಯಾ ದೇಶದ ಹತ್ರ $ಅನ್ನು ಎಲ್ಲವೂ ಫ್ರೀಸ್ ಮಾಡಲಾಗಿತ್ತು. ರಷ್ಯಾ ಜೊತೆ ಯಾರೇ ವ್ಯವಹಾರ ಮಾಡಿದರೂ $ಅಲ್ಲಿ ವ್ಯವಹಾರ ಮಾಡದ ಹಾಗೆ ಅಮೆರಿಕ ಏನು ಮಾಡ್ತು, ಸ್ಯಾಂಕ್ಷನ್ಸನ್ನು ಹಾಕ್ತು. ಸ್ಯಾಂಕ್ಷನ್ಸ್ ಹಾಕಿದ ಮೇಲೆ ಅವಾಗ ಆಲ್ಟರ್ನೇಟಿವ್ ನಮಗೆ ಬೇರೆ ದಾರಿ ಹುಡುಕಬೇಕಾಗಿತ್ತಲ್ಲ. ಸೊ ಹಾಗಾಗಿ ಭಾರತ ಏನು ಮಾಡ್ತು, ರಷ್ಯಾ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡ್ತು. ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ನಿಮಗೆ ರೂಪಾಯಿಗಳಲ್ಲಿಯೇ ಪೇಮೆಂಟ್ ಮಾಡ್ತೀವಿ, ಅಥವಾ ಕೆಲವೊಂದಿಷ್ಟು ನಮ್ಮ ಚೈನೀಸ್ ಯುವಾನ್ನಲ್ಲಿ ಪೇಮೆಂಟನ್ನು ಮಾಡ್ತೀವಿ. ಹೀಗೆ ಬೇರೆ ಬೇರೆ ಕರೆನ್ಸಿಯನ್ನು ಕಂಡುಕೊಂಡು ಈಗ ನಾವು ರಷ್ಯಾ ಜೊತೆ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಸೊ ಆವಾಗಿಂದ ಏನಾಗಿದೆ, ಡಾಲರ್ಗೆ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ಬೇರೆ ದೇಶಗಳು ಕೊಟ್ಟಿವೆ. ಚೈನಾ ಮತ್ತು ಇಂಡಿಯಾದ ಕರೆನ್ಸಿ ಕೂಡ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಅಂದರೆ ಬೇರೆ ದೇಶಗಳ ಜೊತೆ ನಾವು ವ್ಯವಹಾರ ಹೆಚ್ಚಿಗೆ ಮಾಡ್ದಂಗೆ ನಮ್ಮ ಕರೆನ್ಸಿ ಮೇಲೇನು ಸ್ವಲ್ಪ ನಂಬಿಕೆ ಬರ್ತಾ ಇದೆ. ನಮ್ಮ ಆರ್ಥಿಕತೆ ಏಳಿಗೆ ಹೋದ್ಮೇಲೆ ನಮ್ಮ ಕರೆನ್ಸಿಗೂ ಸ್ವಲ್ಪ ಬೆಲೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ $ಗೆ ಇದೊಂದು ಸಮಸ್ಯೆ ಇದೆ. ಹೊಸದಾಗಿ ಈ ಏಳಿಗೆ ಹೊಂದಿರೋ ಈ ದೇಶಗಳಿಗೆ ಇವರ ಆರ್ಥಿಕತೆ ಸದೃಢವಾದ ಮೇಲೆ ಆಬ್ವಿಯಸ್ಲಿ ಅವರ ಕರೆನ್ಸಿಗೂ ಕೂಡ ಬೆಲೆ ಸಿಗೋಕ್ಕೆ ಶುರು ಆಗಿದೆ. ಸೊ ಮೇ ಬಿ ಸಮ್ ಡೇ, ನಾಳೆ ಒಂದಿನ ಈ ಅಮೆರಿಕನ್ ಡಾಲರನ್ನು ಅದರ ಆಲ್ಟರ್ನೇಟಿವ್ ಆಗಿ ನಮ್ಮ ಕರೆನ್ಸಿಗಳನ್ನು ಬಳಕೆ ಮಾಡಿದರೂ ಮಾಡ್ಬೋದು. ಆದರೆ ಇದು ತುಂಬ ದೂರವಾದ ಒಂದು ವಿಚಾರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು $, ತನ್ನ ಆಧಿಪತ್ಯವನ್ನು ಮೆರಿಬೇಕು ಅಂತಂದರೆ ಎಷ್ಟು ಕಾರಣಗಳಿದೆ. ಯುದ್ಧಗಳು, ವೆಪನ್ಸ್ ಟ್ರೇಡಿಂಗ್, ಆಯಿಲ್ ಟ್ರೇಡಿಂಗ್, ಇಂಥ ದೊಡ್ಡ ದೊಡ್ಡ ಕಾರಣಗಳು ಸೇರಿಕೊಂಡು ಇವತ್ತು US-ಅನ್ನು ಅಥವಾ $, ಕರೆನ್ಸಿಯನ್ನು ಜಗತ್ತಿಗೆ ಬೇಕಾಗುವಂಥ ಒಂದು ದೊಡ್ಡ ಕರೆನ್ಸಿಯನ್ನಾಗಿ ಮಾಡಿದ್ದು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಭಾರತದ ರೂಪಾಯಿ ಕರೆನ್ಸಿ ಕೂಡ ನಾಳೆ ಡಾಲರ್ಗೆ ಚಾಲೆಂಜ್ ಕೊಟ್ಟು ಡಾಲರ್ ಲೆವೆಲಿಗೆ ಏನಾದರೂ ಬರೋ ಚಾನ್ಸಸ್ ಇದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.